ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ 5 ಗಂಟೆ. ಇವತ್ತು ಯಾಕೋ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಎದ್ಬಿಟ್ಟು ಇವತ್ತು ಹೆಂಗೂ ಗುರುವಾರ ಆಗಿತ್ತು. ಇವತ್ತು ಯಾಕೋ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಬೇಗನೆ ಎದ್ದು ಇವತ್ತು ಹೆಂಗೂ ಗುರುವಾರ ಆಗಿತ್ತಲ್ಲ, ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋದ. ಆದರೆ ಇವತ್ತು ಮಠಕ್ಕೆ ಹೋಗೋದ ನೋಡೋದ. ಇನ್ನೂ ತಿಂಡಿ ಮಾಡಿಲ್ಲ. ಬಾಗಿಲಿಗೆಲ್ಲ ಇವಾಗ ನೀರು ಹಾಕ್ಬಿಟ್ಟು ಮಾಡ್ದೆ ಕೆಲಸ ಸ್ಟಾರ್ಟ್ ಮಾಡೋದು. ಬೆಳಗಿನ ಜಾವ ವೆದರ್ ಹೇಗಿದೆ ಗೊತ್ತಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈಗ 5 ಗಂಟೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಈ ಥರ ಆಗಿದೆ ರಂಗೋಲಿ. ತೋರಿಸ್ತೀನಿ ರೀ ನಿಮಗೂ. ತುಳಸಿ ಕಟ್ಟೆ ಮುಂದೆ ಈ ಥರ ಬಿಟ್ಟಿದ್ದೀನಿ ರಂಗೋಲಿ. ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ವೆದರ್. ಚೆನ್ನಾಗಿದೆ. ಈಗ ನೀರು ಕಾಯಿಸ್ಬೇಕು. ಸೌದೆ ಎತ್ಕೊಳ್ಳೋದ ಅಂತ ಮೇಲ್ಗಡೆ ಬಂದೆ. ಮೇಲ್ಗಡೆ ಬಂದಾಯಿದ್ದೀವಿ. ಮೇಲ್ಗಡೆ ಸೌದೆ ಎತ್ಕೋಗುವ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ತಿಂಡಿ ರೆಡಿ ಆಗ್ತಾಯಿದೆ. ಟೊಮೆಟೊ ಬಾತು. ನಮ್ಮಮ್ಮ ಮಸಾಲೆ ಎಲ್ಲ ಆಡಿಸ್ಕೊಂಡ್ರು. ಅವ್ರು ಇದ್ದೇ ಬಿಟ್ಟರು 6 ಗಂಟೆಗೇ. ನಾನು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿದೆ. ಇವಾಗ ಬಾತು ರೆಡಿ ಆಗ್ತಾಯಿದೆ. ಈರುಳ್ಳಿ ಉರಿತಾ ಇದೆ. ನಿಜವಾಗ್ಲೂ ಒಂದೊಂದ್ಸಲ ಲೇಟಾಗಿದ್ದರೆ ಎಷ್ಟು ತಲೆನೋವು ಬರುತ್ತೆ ಅಂದರೆ, ಆದರೆ ಬೇಗ ನೋಡಿ ಮೈಂಡ್ ಫ್ರೀ ಮನಸ್ಸು ಫ್ರೀ ಅನ್ನೋಕ್ಕರ. ಇವಾಗ ಬಾತ್ ರೆಡಿ ಆಗ್ತಾಯಿದೆ. ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕು. ನೋಡೋಣ. ಈರುಳ್ಳಿ ಬೇಗ ಇದೆ. ಟೊಮೊಟೊ, ಇಡ್ಲಿ, ಚಟ್ನಿ ಎಲ್ಲ ರೆಡಿಯಾಗಿದೆ. ಹೋಗ್ತಾ ಇದ್ರೆ ಮಾತಾಡಿಕೊಂಡು ಇವಾಗ ಪೂಜೆ ಮಾಡೋದು ಅನ್ಕೊಂಡ. ಆದರೆ ಇವಾಗ ಆಗಲ್ಲ. ಒಟ್ಟಿಗೆ ಸಂಜೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಸಂಜೆ ಪೂಜೆ ಮಾಡಿ ಸದ್ಯಕ್ಕೆ ಇವಾಗ ರೆಡಿ ಮಾಡಿಕೊಂಡು ಮಠಕ್ಕೆ ಹೋದರೆ ಹೋಗ್ತೀನಿ, ಇಲ್ಲಾಂದರೆ ಇನ್ನೊಂದು ದಿನ ಹೋಗೋದು. ನೋಡೋದ ಹೆಂಗಾಗುತ್ತೆ ಅಂತ. ಇವಾಗ ಟೈಮು 7 ಗಂಟೆ. 7 ಗಂಟೆಗೆ ನೋಡಿ ಬೇಗ ಇದ್ದರೆ ಎಲ್ಲ ಕೆಲಸ ಮುಗಿತದೆ ಗೊತ್ತಾ. ಎಲ್ಲ ಹೊಟ್ಟೆ ಹೋಗದ ಹೊಗೆ. ನನ್ನ ಬ್ರೇಕ್ಫಾಸ್ಟ್ ರೆಡಿ. ಟೊಮೆಟೊ ಬಾತ್ ವಿತ್ ಮೊಸರು ಬಜ್ಜಿ. ಅಜ್ಜಿ ಮಾಡುತ್ತಿರುವ ಶಾವಿಗೆ ಪಾಯಸ ನೋಡಿ. ಹಾಲು ಬೇಡದು. ನೀರು ಹಾಕವ ಇವಾಗಲೇ ಹಾಕ್ತೀನಿ. ಶಾವಿಗೆ ಪಟ್ನ ಅಟ್ಟಿಲ್ಲದ, ಸಕ್ಕರೆ ಅಟ್ಟಿಲ್ಲದ, ಹಾಲು ಅಟ್ಟಿ ಅದಕ್ಕೆ ಕಂಗವ ನೀನು ಮಾಡಿದ್ರೆ ಎಲ್ಲ ಹೊಸ್ದಾಗಿ ತರ್ಬೇಕಾ? ನೋಡಿ ಕಟ್ಕೋದಿಲ್ಲ ನೀರಾಗ. ಇದು ಯಾರಿಗೋಸ್ಕರ ಮಾಡ್ತಾ ಇರೋದವ?
ನಿಂಗೋಸ್ಕರನಾ? ನಂಗೋಸ್ಕರ ಕುಮಾರಿ ಏಯ್ ನನಗೆ ಹೊಟ್ಟೆ ಸಿಗ್ತದೆ ಯಾಕೆ ಹೊಟ್ಟೆ ತೊಗೊಂಡು ಮತ್ತ ಕುಮಾರಿ ಅಂದೆ ಅವಳು ತಿನ್ನಿಕ್ಕಿವ ಅವಳು ತಿಂತೊಳಗೆ ಗಡಕ್ಕಿವಿ ಓ ಹಂಗಾರ ಬರೀ ಮಾಡ್ಕತ ಇರೋದು ಅವ್ವ ಮಕ್ಳಿಗೆ. ನೀನು ಮೂಸೆ ತಿನ್ನಿಕ್ಕಿ ನೀನು ಸುರಿದ್ರೆ ಗೊತ್ತಾಗಿಲ್ವ? ಅವತ್ತು ಸಿಹಿ ಐತಿ ಸೀರ್ನಿಲ್ವಾ? ಸಪ್ಪಾಯ್ತಾ? ಕುಮಾರಿ 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 ವಿಡಿಯೋ ನೋಡ್ಬೇಕು, ಖುಷಿ ಪಟ್ಟುಡ್ತಾಳವ. ಕುಮಾರಿಗೋಸ್ಕರ ಮಾಡ್ತಿರೋದು ಒಂದಿಲ್ಲ. ಅಯ್ಯೋ ಶಾವಿಗೆ ಪಾಯಸ ಆಗುತ್ತಿದೆ ಮಾಡಿ ಇವಾಗ ಅಡುಗೆ ಮಾಡೋದ ಅಂತ ಬಂದಿದ್ದೀನಿ. ನಮ್ಮಮ್ಮ ಇವತ್ತು ಸ್ವಲ್ಪ ಕೆಲಸ ಇದೆ, ಅವರಿಗೆ ಬಟ್ಟೆ ವಾಶ್ ಮಾಡೋದು ಅದು ಇದು ಎಲ್ಲ ಅಂತ. ನಮ್ಮ ಅಜ್ಜಿ ಶಾವಿಗೆ ಪಾಯಸ ಮಾಡಿಟ್ಟಿದ್ದಾರೆ. ನಾನಿವಾಗ ಮೂಲಂಗಿ ಸಾಂಬಾರು ಮಾಡ್ಬಿಡೋದಂತ ಎಲ್ಲ ಕೂದೆಲ್ಲ ಇಟ್ಕೊಂಡೆ. ನಮ್ಮಮ್ಮ ಬೇಡ ನಾನೇ ಮಾಡ್ತೀನಿ ಅಂದು, ನಾನೇ ಯಾಕಮ್ಮ ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಮಾಡ್ತೀನಿ. ಅದು ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಇಟ್ಟಾಗುತ್ತೆ ಅಷ್ಟೇ. ಮತ್ತು ಮೂಲಂಗಿ ಎರಡೇ ಮಸಾಲೆ ರುಬ್ಬಿಟ್ಟಿರೋದು ಹಾಕ್ಬೇಕಷ್ಟೇ, ಆಮೇಲೆ ಒಗ್ಗರಣೆ ಕೊಟ್ಟರೆ ಮೂಲಂಗಿ ಸಾಂಬಾರು ಸರಿ. ಈಗೆಲ್ಲ ಹಾಕಿ ಕುಕ್ಕರಲ್ಲಿ ವಿಶಿಲ್ ಹೊಡೆಗೆ ಬಿಟ್ಟಿದ್ದೀನಿ. ಅದು ಒಂದು ವಿಶಿಲ್ ಹೊಡೆಯೋಷ್ಟೆಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಅದೆಲ್ಲ ಕ್ಲೀಸ್ ಮಾಡ್ತೀನಿ. ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಐಸ್ ಕ್ರೀಮ್ ಯಾವ ಐಸ್ ಕ್ರೀಮ್ ಗೊತ್ತಾ? This is the ice cream. More. ಅವತ್ತು ನಮ್ಮ ಮನೆಗೆ ನಮ್ಮ ಅಜ್ಜಿ ಇಲ್ವಾ, ಅವ್ರ ಅಕ್ಕ ಮತ್ತು ನಮ್ಮ ಮಾಮ ಎಲ್ಲರೂ ಬಂದಿದ್ದರು. ಎಲ್ಲರೂ ಇದ್ದು ಮಾತಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಹೋದರು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.